ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಓ ಶಾರದಮ್ಮನವರು ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ನನಗೂ ತುಂಬ ದಿನದಿಂದ ನಿಮ್ಮ ಮನೆಗೆ ಬರಬೇಕು ಅಂತ, ಆದರೆ ಯಾಕೋ ಪುರ್ಸತ್ತೆ ಆಗಿರಲಿಲ್ಲ. ಪರವಾಗಿಲ್ಲ. ನಿವೇದಿತಾ ಹತ್ರ ಮದುವೆ ವಿಚಾರ ಮಾತಾಡಿದ್ರ? ಇಲ್ಲ, ಅವಳ ಹತ್ರ ಆ ವಿಷಯ ಮಾತಾಡೋಕ್ಕೆ ಆಗಲಿಲ್ಲ. ಅಷ್ಟರಲ್ಲಿ ಒಂದು ಬೆಳವಣಿಗೆ ಆಯಿತು. ನಿವೇದಿತಾ ಹತ್ರ ಈ ಮದುವೆ ವಿಚಾರ ಮಾತಾಡೋದಕ್ಕೆ ಮೊದಲು ನಿಮಗೆ ಈ ಬೆಳವಣಿಗೆ ವಿಷಯ ಹೇಳಿಬಿಡೋಣ ಅಂತ ಬಂದೆ. ನಚಿಕೇತ್ ಅವರಿದ್ದಾರಾ? ಅವರು ಇದ್ದಿದ್ರೆ ವಾಸಿ. ಇದ್ದಾನೆ, ಒಂದು ನಿಮಿಷ ಕರಿತೀನಿ. ನಚಿಕೇತ್ ಬಂದೆ ಅಮ್ಮ. ಓಹ್ ನಮಸ್ಕಾರ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ತುಂಬ ಸಂತೋಷ ಆಯ್ತಮ್ಮ ನೀವು ಬಂದಿದ್ದು. ಎಲ್ಲಿ ನಿವೇದಿತಾ ಅವ್ರು ಬರಲಿಲ್ವಾ? ಇಲ್ಲ, ಅವಳೆಲ್ಲೋ ಹೊರಗೆ ಹೋಗಿದ್ದಾಳೆ. ಆದರೆ ನಾನು ನಿಮ್ಮ ಜೊತೆನೇ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ನಾನೊಬ್ಬಳೇ ಇಲ್ಲಿಗೆ ಬಂದೆ. ಹಾಂ, ನಿವೇದಿತಾಗ ನಾ ಇಲ್ಲಿಗೆ ಬಂದಿರೋ ವಿಚಾರ ಗೊತ್ತಿಲ್ಲ, ಗೊತ್ತಾಗದಿದ್ರೆ ಒಳ್ಳೆಯದು. ಏನೋ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರಲ್ಲ, ಏನು ವಿಚಾರ? ನಿವೇದಿತಾ ವಿಚಾರ. ನಿವೇದಿತಾ ರಾಜಕೀಯಕ್ಕೆ ಸೇರಬೇಕು ಅಂತಿದ್ದಾಳೆ. ರಾಜಕೀಯಕ್ಕ? ಅದೇನು ಇದಕ್ಕಿದ್ದ ಹಾಗೆ? ನೆನ್ನೆ ನಮ್ಮ ಮನೆಗೆ ಕೇಂದ್ರ ಸಚಿವ ಆನಂದರಾಜ್ ನಂದೀಪುರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕ ಶಿವಕೃಷ್ಣ ದೇಸಾಯಿ ಅವರು ಬಂದಿದ್ದರು ಇದೇ ವಿಚಾರ ಮಾತಾಡೋದಕ್ಕೆ. ಅವರು ನಿವೇದಿತಾಗೆ ಅವ್ರ ಪಕ್ಷದ ಅಧ್ಯಕ್ಷ ಆಗು ಅಂತ ಕೇಳ್ಕೊಂಡ್ರು. ಹೌದಾ? ಅದಕ್ಕೆ ನಿವೇದಿತಾ ಅವರು ಏನು ಹೇಳಿದ್ರು? ಅದಕ್ಕೆ ನಿವೇದಿತಾ ಒಪ್ಕೊಂಡಿದ್ದಾಳೆ, ಅವಳಿಗೂ ಇಷ್ಟ ಇದೆ. ನಿವೇದಿತಾಗೆ ರಾಜಕೀಯದಲ್ಲಿ ಅನುಭವ ಇದೆಯಾ? ನೇರವಾದ ಅನುಭವ ಇಲ್ಲ, ಆದರೆ ನಿವೇದಿತಾ ದೇವಾನಂದ ಸ್ವಾಮಿಯವ್ರನ್ನ ಮದುವೆ ಮಾಡಿಕೊಂಡು ಅವ್ರ ಮನೆಗೆ ಹೋದಾಗ ಆಗ ಅವ್ರ ಮಾವನವರು ಅಂದರೆ ರಾಜಾನಂದ ಸ್ವಾಮಿಗಳು ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ರಾಜಕೀಯನ ತುಂಬ ಹತ್ತಿರದಿಂದ ನೋಡಿದ್ದಾಳೆ. ಅವ್ರ ಮಾವನವ್ರ ರಾಜಕೀಯ ಚಟುವಟಿಕೆ ನೋಡಿ ಇವಳಿಗೂ ಸ್ವಲ್ಪ ಅನುಭವ ಬಂದಿರಬಹುದು. ಮತ್ತು ಅನುಭವನೇ ಇಲ್ಲದೆ ನಿವೇದಿತಾನ ಪಕ್ಷದ ಅಧ್ಯಕ್ಷ ಆಗು ಅಂತ ಯಾಕೆ ಕೇಳ್ಕೊತಿದ್ದಾರೆ? ಅದೇನೋ ಶಿವಕೃಷ್ಣ ದೇಸಾಯಿ ಅವರ ಆಪೋಸಿಟ್ ಪಾರ್ಟಿಯವರಿದ್ದಾರಲ್ಲ ಭಿಂಗಾ ಅವರು ಶಿವಕೃಷ್ಣ ದೇಸಾಯಿ ಅವ್ರ ಸೊಸೆ ಅಂದರೆ ಭಿಂಗಾ ಅವ್ರ ಮಗಳು ಮೃಣಾಲಿನಿನ ಅವ್ರ ಪಕ್ಷಕ್ಕೆ ಅಧ್ಯಕ್ಷೆ ಅಂತ ಮಾಡ್ತಿದ್ದಾರಂತೆ. ಅದಕ್ಕೆ ಶಿವಕೃಷ್ಣ ದೇಸಾಯಿ ಅವರು ಕೂಡ ತಮ್ಮ ಪಕ್ಷಕ್ಕೂ ಯಾರಾದರೂ ಒಳ್ಳೆ ಇಮೇಜ್ ಇರೋ ಅಂಥ ಲೇಡಿ ಕ್ಯಾಂಡಿಡೇಟನ್ನೇ ಅಧ್ಯಕ್ಷೆ ಮಾಡಬೇಕು ಅಂತ ಇದ್ದಾರೆ. ನಮ್ಮ ನಿವೇದಿತಾಗೆ ತುಂಬ ಒಳ್ಳೆ ಇಮೇಜ್ ಇದೆಯಲ್ವಾ, ಅದಕ್ಕೆ ಅವಳನ್ನೇ ಅಧ್ಯಕ್ಷೆ ಆಗು ಅಂತ ಕೇಳ್ಕೊಂಡ್ರು. ಅವಳು ಅಧ್ಯಕ್ಷೆ ಆಗೋದ್ರಿಂದ ತಮ್ಮ ಪಕ್ಷದ ವರ್ಚಸ್ಸು ಹೆಚ್ಚಾಗತ್ತೆ ಅಂತ ಅವರ ಅಭಿಪ್ರಾಯ. ಅದಕ್ಕೆ ನಿವೇದಿತಾ ಅವ್ರು ಒಪ್ಕೊಂಡಿದ್ದಾರಾ? ಒಂದು ರೀತಿ ಒಪ್ಕೊಂಡ ಹಾಗೆ. ಗುಡ್, ವೆರಿ ಗುಡ್. ಯಾಕೋ ಗುಡ್ ಅಂತಿದೆಯಾ? ಅವ್ರು ತಗೊಂಡಿರೋ ನಿರ್ಧಾರ ಸರಿ ಇದೆ ಅಮ್ಮ. ನಚಿಕೇತ್, ಒಂದು ನಿಮಿಷ. ಶಾರದಮ್ಮನವ್ರೆ, ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲ, ಹೇಳಿ. ನಿವೇದಿತಾ ರಾಜಕೀಯಕ್ಕೆ ಸೇರೋ ವಿಷಯ ನನಗಿಷ್ಟ ಆಗಲಿಲ್ಲ. ಯಾಕೋ ಹೆಣ್ಮಕ್ಳು ರಾಜಕೀಯ ಸೇರ್ತಾರೆ ಅಂದ್ರೇ ನನಗೆ ಭಯ ಆಗುತ್ತೆ. ಅಲ್ಲಿ ಯಾರ್ಯಾರು ಹೇಗಿರ್ಗಿರ್ತಾರೋ ಅನ್ನೋ ಭಯ ಅಷ್ಟೇ. ಹೌದು ಮೈತ್ಲಿ ಅವರೇ, ನನಗೂ ನಿವೇದಿತಾ ರಾಜಕೀಯಕ್ಕೆ ಸೇರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ನಾನು ಅವಳಿಗೆ ಹೇಳಿದೆ ಕೂಡ, ಬೇಡ ಕಣೆ, ನಮ್ಮನೆ ಹೆಣ್ಮಕ್ಳು ರಾಜಕೀಯಕ್ಕೆ ಸೇರೋದು ನಂಗೆ ಇಷ್ಟ ಇಲ್ಲ ಅಂತ. ಆದರೆ ಅವಳು ಕೇಳಬೇಕಲ್ಲ. ಅವಳಿಗೆ ಆನಂದರಾಜ್ ನಂದೀಪುರ್ ಮತ್ತು ಶಿವಕೃಷ್ಣ ದೇಸಾಯಿ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಅವ್ರ ಕಡೆಯಿಂದ ಆಫರ್ ಬಂತಲ್ಲ ಅಂತ ಅವಳು ಒಪ್ಕೊಂಡಿದ್ದಾಳೆ. ನಾನು ಅಷ್ಟಕ್ಕೂ ಹೇಳಿದೆ,
ಯಾರ ಕಡೆಯಿಂದ ಆಫರ್ ಬಂದರೆ ಏನು ನೀ ಖಂಡಿತ ರಾಜಕೀಯಕ್ಕಂತೂ ಹೋಗಬೇಡ ಅಂತ. ಅದರೊಳಗೆ ನನ್ನ ಮಾತು ಕೇಳಬೇಕಲ್ಲ. ನೀವಿಬ್ಬರು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಿವೇದಿತಾ ಅವರು ಏನೋ ತಪ್ಪು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಹಾಗೆ. ಅಮ್ಮ, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಹೆಣ್ಮಕ್ಳು ರಾಜಕೀಯ ಸೇರಬಾರ್ದು, ನಮ್ಮನೇಲಿ ಈ ಥರ ಯಾರೂ ಮಾಡೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದಕ್ಕೆ ಮೊದಲು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಚಾನಲ್ ಶುರು ಮಾಡಿರೋರು ಇದ್ದಾರಾ? ಅವರು ಚಾನಲ್ ಶುರು ಮಾಡ್ತೀನಿ ಅಂದಾಗ ನಿಮ್ಗೆ ಆತಂಕ ಆಯಿತೋ ಅಲ್ವೋ? ಅವ್ರ ಚಾನಲ್ ಸೇರಿದ ಮೇಲೆ ಒಳ್ಳೆ ಹೆಸರು ತೊಗೊಂಡಿದ್ದಾರಾ ಅಥವಾ ಕೆಟ್ಟ ಹೆಸರು ತೊಗೊಂಡಿದ್ದಾರಾ? ಮತ್ತೆ ರಾಜಕೀಯದಲ್ಲೂ ಅವ್ರು ಇದೇ ಮೊದಲನೇ ಸರಿ ಆದರೆ ಅಲ್ಲೂ ಒಳ್ಳೆ ಹೆಸರು ತಗೋಬೋದಲ್ವಾ? ಅಲ್ಲ ಕಣೋ, ನಿವೇದಿತಾ ತುಂಬ ಮುಗ್ಧೆ. ಅವಳಿಗೆ ರಾಜಕೀಯದಲ್ಲಿ ಅನುಭವ ಬೇರೆ ಇಲ್ಲ. ಅಲ್ಲಿ ಎಂತೆಂಥ ಜನ ಇರ್ತಾರೋ ಏನೋ. ಆ ಥರ ಜನ ಬರೀ ರಾಜಕೀಯದಲ್ಲಿ ಅಷ್ಟೇ ಅಲ್ಲಮ್ಮ, ನಮ್ಮ ಚಾನಲ್ನಲ್ಲೂ ಇದ್ದಾರೆ. ನಮ್ಮ ಚಾನಲ್ನಲ್ಲೇ ಯಾಕೆ, ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಹಾಗಂತ ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗದೇ ಇರೋಕ್ಕಾಗತ್ತೇನಮ್ಮ? ಹಾಗಂತ ನಿವೇದಿತಾ ಅವರು ಕೆಲಸನೇ ಮಾಡದೇ ಇರೋಕ್ಕಾಗಲ್ಲ ಅಲ್ವಾ? ನಿವೇದಿತಾ ಅವ್ರಿಗೆ ಇಂಥವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತು ಕಣಮ್ಮ. ಜೊತೆಗೆ ಶಿವಕೃಷ್ಣ ದೇಸಾಯಿ ಅವರು ಅವ್ರ ಜೊತೆಲೇ ಇರ್ತಾರೆ. ಹಾಗಾಗಿ ನಿವೇದಿತಾ ಅವರು ಈ ಆಫರ್ನ ಕಣ್ಮುಚ್ಕೊಂಡು ಒಪ್ಕೋಬೋದು. ಮೈತ್ಲಿ ಅವರೇ, ನಿಮಗೆ ನಿಮ್ಮನೆಗೆ ಬರೋ ಸೊಸೆ ರಾಜಕೀಯಕ್ಕೆ ಸೇರೋದು ಇಷ್ಟ ಇಲ್ಲ ಅಂತಂದರೆ ನಾನು ನಿವೇದಿತಾ ಹತ್ರ ಈ ಮದುವೆ ಪ್ರಸ್ತಾಪ ಮಾಡೋದೇ ಇಲ್ಲ. ನಿಮಗೆ ರಾಜಕೀಯ ಇಷ್ಟ ಇಲ್ಲ ಅಂದ್ಕೊಳ್ಳಿ, ಅದನ್ನು ನಾನು ತಿಳ್ಕೊಳ್ದೆ ನಾನು ನಿವೇದಿತಾ ಹತ್ರ ಈ ಮದುವೆ ಬಗ್ಗೆ ಪ್ರಸ್ತಾಪ ಮಾಡೋದು, ಆಮೇಲೆ ನೀವು ಬೇಡ ಅನ್ನೋದು, ಅದರಿಂದ ಅವಳಿಗೆ ಬೇಜಾರಾಗೋದು. ಅದಕ್ಕೆ ಮೊದಲು ನಿಮ್ಮ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ನಿವೇದಿತಾ ಹತ್ರ ಇದ್ರ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡೆ. ನಿವೇದಿತಾ ರಾಜಕೀಯಕ್ಕೆ ಸೇರಿದ್ರು ಅವಳು ಈ ಮನೆ ಸೊಸೆ ಆಗೋದು ನನಗಿಷ್ಟನೇ. ಆದರೆ ನಿವೇದಿತಾ ಒಪ್ಕೋತಾಳಲ್ವಾ? ಒಪ್ಕೋಬಹುದೇನೋ, ಯಾಕೆಂದರೆ ನಿವೇದಿತಾಗೆ ನಚಿಕೇತ್ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಶಾರದಮ್ಮನವರೇ, ಒಂದು ಪ್ರಶ್ನೆ ಕೇಳಿ. ದೇವಾನಂದ್ ಅವರು ಯಾವ ಪಾರ್ಟಿ? ನಿವೇದಿತಾ ಇವಾಗ ಅಧ್ಯಕ್ಷ ಆಗಬೇಕು ಅಂತಿದ್ದಾಳಲ್ಲ, ಅದ್ರ ಆಪೋಸಿಟ್ ಪಾರ್ಟಿ. ಹಲೋ, ಒಂದು ನಿಮಿಷ ಮೇಡಮ್. ಸರ್, ನಿವೇದಿತಾ ಮೇಡಮ್. ಹಲೋ ನಿವೇದಿತಾ, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೆಯಮ್ಮ? ನಾ ಚೆನ್ನಾಗಿದ್ದೀನಿ. ನಿಂಗೊಂದು ವಿಚಾರ ಹೇಳೋದಿತ್ತಲ್ಲ, ಅಧಿಕೃತವಾಗಿ ನಿನ್ನನ್ನು ಪಕ್ಷದ ಅಧ್ಯಕ್ಷನಾಗಿ ಮಾಡೋದಕ್ಕೆ ಅಂತ ಗುರುವಾರ ಒಂದು ಮೀಟಿಂಗ್ ಇಟ್ಕೊಳ್ಳಿ ಅಂತ ಹೈಕಮಾಂಡ್ನವ್ರು ನಮ್ಗೆ ಸೂಚನೆ ಕಳಿಸಿದ್ದಾರೆ. ಸರಿ ಸರ್. ಆವತ್ತು ಆನಂದರಾಜ್ ನಂದೀಪುರ ಅವ್ರು ಬರ್ತಾ ಇಲ್ಲ, ಅವರು ವಿದೇಶ ಪ್ರವಾಸದಲ್ಲಿರ್ತಾರೆ. ಹಾಗಾಗಿ ಹೈಕಮಾಂಡ್ ಕಡೆಯಿಂದ ಶರತ್ ಘೋಷ್ ಅವರು ಮತ್ತು ಶಶಿ ಭಾಟಿಯಾ ಅವರು ವೀಕ್ಷಕರಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಆವತ್ತಿನ ದಿವಸ ಪಕ್ಷದ ಕಚೇರಿಯಲ್ಲೇ ಒಂದು ಸರಳ ಸಮಾರಂಭ ಮಾಡಿ ನಿನಗೆ ಅಧಿಕಾರ ಹಸ್ತಾಂತರ ಮಾಡೋದು ಅಂತ ನಿರ್ಧಾರ ಮಾಡಿದ್ದೀವಿ. ನಿಜ ಹೇಳಬೇಕು ಅಂದರೆ ನಾವು ಒಂದು ಅದ್ಧೂರಿ ಸಮಾರಂಭನೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಚುನಾವಣೆಗಳ ಹತ್ತಿರ ಬರ್ತಾ ಇದೆ, ಜೊತೆಗೆ ರಾಜ್ಯದಲ್ಲಿ ತೀವ್ರ ಬರಗಾಲ ಬೇರೆ ಇದೆ. ಹಾಗಾಗಿ ಅದ್ಧೂರಿ ಸಮಾರಂಭ ಬೇಡ, ಒಂದು ಸರಳ ಸಮಾರಂಭ ಇಟ್ಕೊಳ್ಳೋ ನಿರ್ಧಾರ ಮಾಡಿದ್ದೀವಿ. ನಿನಗೆ ಬೇಜಾರಿಲ್ಲ ತಾನೇ? ಚೇಚೆ, ಸರಳವಾಗಿದ್ರೇ ಸಂತೋಷ ಸರ್. ಏನದು ಸರಳವಾಗೋದು? ಸುಮ್ಮನಿರಮ್ಮ. ಸಾರಿ ಸರ್, ಹೇಳಿ ಸರ್. ನಿವೇದಿತಾ, ಅವತ್ತಿನ ದಿವಸ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಇಟ್ಕೊಂಡ್ರೆ ಓಕೆನಾ? ಎಷ್ಟೊತ್ತಿಗಾದರೂ ಇಟ್ಕೊಳ್ಳಿ ಸರ್, ನನಗೇನು ಸಮಸ್ಯೆ ಇಲ್ಲ. ಅಲ್ಲ, ಕೆಲವರು ಒಳ್ಳೆ ಮುಹೂರ್ತ ನೋಡಿ ಕಾರ್ಯಕ್ರಮ ಇಟ್ಕೋಬೇಕು ಅಂತಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಮನಸ್ಸಲ್ಲಿ ದೇವ್ರನ್ನ ಧ್ಯಾನಿಸಿದ್ರೆ ಅದೇ ಒಳ್ಳೆ ಮುಹೂರ್ತ. ಏನೇ ಅದು? ಸಾರಿ ಸರ್. ಏನಮ್ಮ, ನಿಮ್ಮ ತಾಯಿ ಇಂಟರ್ಫಿಯರೆನ್ಸಾ ಮುಹೂರ್ತದ ವಿಚಾರದಲ್ಲಿ? ಹೌದು ಸರ್, ಗೊತ್ತಲ್ಲ ನಮ್ಮಮ್ಮ. ಸರಿ, ಹಾಗಿದ್ರೆ ಅವತ್ತು ಮಧ್ಯಾಹ್ನ ಕಾರ್ಯಕ್ರಮ ಏರ್ಪಡಿಸ್ತೀನಿ ನಾನು. ನಮ್ಮ ಪಕ್ಷದ ಸುಮಾರು 15-20 ಜನ ಮುಖಂಡರು ಅವತ್ತಿರ್ತಾರಲ್ಲಿ. ಸರಿ ಸರ್,
ಆಗಲಿ. ಸರಿ, ಫೋನ್ ಇಡಲೇನಮ್ಮ? ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ. ಏನೇ ಅದು ಮುಹೂರ್ತ ಅಂತಿದ್ದೆ? ಯಾವುದಕ್ಕೆ? ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷಕ್ಕೆ ನಾನು ಅಧ್ಯಕ್ಷೆ ಆಗ್ತಿದ್ದೀನಲ್ಲ, ಅದಕ್ಕೆ ಗುರುವಾರ 2 ಗಂಟೆಗೆ ಅಧಿಕಾರ ಹಸ್ತಾಂತರ ಮಾಡೋಕ್ಕೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರಂತೆ. ಅದನ್ನೇ ಹೇಳಕ್ಕೆ ಫೋನ್ ಮಾಡಿದರು. ಅಯ್ಯೋ ರಾಮ, ಅದಕ್ಕೆ ಮುಹೂರ್ತ ನೋಡೋದಿಲ್ಲ ಅಂದ್ಬಿಟ್ಟಿಯಲ್ಲೇ. ಗುರುವಾರ ಬದಲು ಸೋಮವಾರ ಈ ಸಮಾರಂಭ ಇಟ್ಕೋಬೇಕು ಅಂತ ಹೇಳು. ನಾನ್ಸೆನ್ಸ್ ಆಗಿ ಮಾತಾಡಬೇಡಮ್ಮ. ಡೆಲ್ಲಿಯಿಂದ ಹೈಕಮಾಂಡ್ ಅವರೆಲ್ಲ ಬರ್ತಾ ಇದ್ದಾರೆ. ಅವರು ಗುರುವಾರ ಅಂತ ಡಿಸೈಡ್ ಮಾಡಿದ್ದಾರೆ. ನೀನು ಹೇಳಿದೆ ಅಂತ ಸೋಮವಾರಕ್ಕೆ ಬದಲಾಯಿಸೋಕ್ಕಾಗತ್ತಾ? ನೀನೇನು ದೊಡ್ಡ ನ್ಯಾಷನಲ್ ಲೀಡ್ರು ನೋಡು. ನಾ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಅದು ಎಷ್ಟು ಮಾತಾಡ್ತೀಯಾ? ಹಲೋ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಪ್ರಪಂಚದಲ್ಲಿ ನೀನೊಬ್ಳೆ ಅಧ್ಯಕ್ಷ ಅನ್ನೋ ಥರ ಕುಣಿಬೇಡ. ಶಾರದಾ, ನಿವೇದಿತಾ ಈಗ ರೂಮಲ್ಲಿ ಫ್ರೀಯಾಗಿ ಕೂತಿದ್ದಾಳೆ. ನಚಿಕೇತ್ ತಾಯಿ ಮದುವೆ ಪ್ರಸ್ತಾಪ ಮಾಡಿದ್ರಲ್ವಾ, ಅದನ್ನ ಯಾವ ಹೋಗಿ ಕೇಳು. ಸರಿ. ನಿವೇದಿತಾ, 3 ದಿವಸದಿಂದ ನೀನೊಂದೊಂದು ವಿಚಾರ ಕೇಳಬೇಕು ಅಂತಿದ್ದೆ. ನೀನು ನೋಡಿದ್ರೆ ಕೈಗೆ ಸಿಗ್ತಾ ಇಲ್ಲ. ಏನು ಹೇಳಮ್ಮ? ನಿವೇದಿತಾ, ನಚಿಕೇತ್ ಅವ್ರ ಬಗ್ಗೆ ನಿನ್ಗೇನು ಅನಿಸುತ್ತೆ? ಅವ್ರು ಎಂಥ ಮನುಷ್ಯ ಅಂತ ಅನಿಸುತ್ತೆ? ಒಳ್ಳೆ ಮನುಷ್ಯ. ನಿನಗೆ ಅವ್ರನ್ನ ಕಂಡ್ರೆ ಯಾವ ಥರ ಭಾವನೆ ಇದೆ? ಅಮ್ಮ, ಯಾಕೆ ಇದನ್ನೆಲ್ಲ ಕೇಳ್ತಾ ಇದೆಯಾ? ನಚಿಕೇತದಿಂದ ಏನಾರ ಕೆಲಸ ಆಗಬೇಕಾಗಿತ್ತಾ? ಏನೂ ಇಲ್ಲ ಕಣೆ. ನಾನು ಕೇಳಿದ್ದಕ್ಕೆ ಸುಮ್ಮನೆ ಉತ್ತರ ಕೊಡು. ನಿಂಗೆ ನಚಿಕೇತ್ ಅವ್ರನ್ನ ಕಂಡ್ರೆ ಗೌರವ ಇದೆಯೋ ಇಲ್ವೋ? ಗೌರವ ಇದೆ. ಒಳ್ಳೆಯವರಮ್ಮ, ತುಂಬ ಒಳ್ಳೆಯವರು. ಅವ್ರ ಕಂಡ್ರೆ ಇಷ್ಟ ಆಗುತ್ತೆ. ಹಾಗಾದರೆ ನೀನು ಯಾಕೆ ನಚಿಕೇತ್ ಅವ್ರನ್ನ ಮದುವೆ ಆಗಬಾರ್ದು? ಅಮ್ಮ, ನನಗೆ ಅವ್ರ ಕಂಡ್ರೆ ಇಷ್ಟ ಇದೆ, ಗೌರವ ಇದೆ ಅಂದ ತಕ್ಷಣ ಅವ್ರನ್ನ ಮದುವೆ ಆಗ್ಬಿಡಕ್ಕಾಗತ್ತಾ? ನನಗೆ ಎಷ್ಟೋ ಜನನ ಕಂಡ್ರೆ ಗೌರವ ಇದೆ, ಅವರೆಲ್ಲರೂ ಮದುವೆ ಆಗ್ಲಾ? ನಾನು ಕೇಳಿದ್ದು ನಚಿಕೇತ್ ಅವ್ರ ಬಗ್ಗೆ. ಅವ್ರನ್ನ ಮದುವೆ ಆಗೋದ್ರೊಳಗೆ ಏನು ತಪ್ಪಿದೆ? ಅಮ್ಮ, ನೀನು ಇತ್ತೀಚೆಗೆ ಆಫೀಸ್ಗೆ ಹೋಗ್ತಿಲ್ಲ, ಮನೇಲಿ ಕೂತ್ಕೊಂಡು ಇಂಥ ಬೇಡದಿರೋ ವಿಚಾರಗಳನ್ನ ಯೋಚನೆ ಮಾಡ್ತಾ ಕೂತಿರ್ತೀಯ. ಆಫೀಸ್ಗೆ ಹೋಗು, ಇಂಥ ಯೋಚನೆ ಎಲ್ಲ ಬರೋದಿಲ್ಲ. ಹಲೋ, ಹೇಳಿ ಸಹನಾ. ಹಾಂ, ಬರ್ತಾ ಇದ್ದೀನಿ. ಹಾಂ, ಹೊರಟಿದ್ದೀನಿ. ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅಪ್ಪ, ಬರ್ತೀನಿ. ಕೇಳ್ತೀಯಾ? ಏನು ಮಾತಾಡೋದು ಅವಳ ಹತ್ರ? ನಚಿಕೇತ್ ಬಗ್ಗೆ ನಿನ್ಗೇನು ಅನಿಸುತ್ತೆ ಅಂತಿದ್ದ ಹಾಗೇನೆ ಅವಳೇನು ಉತ್ತರನೇ ಕೊಡಲಿಲ್ಲ. ಹಾಗೂ ಹೇಳಲಿಲ್ಲ, ಹೀಗೂ ಹೇಳಲಿಲ್ಲ. ಆಫೀಸಿಗೆ ಹೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಲು. ನಚಿಕೇತ್ ಅವ್ರ ತಾಯಿ ದಿನಾ ಫೋನ್ ಮಾಡಿ ಕೇಳ್ತಿರ್ತಾರೆ, ನಿವೇದಿತಾ ಹತ್ರ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ರ, ಏನು ಹೇಳಿದ್ಲು ಅಂತ. ಇವಳು ನೋಡಿದ್ರೆ ಕೈಗೆ ಸಿಗ್ತಿಲ್ಲ. ನಾ ಅವಳಿಗೇನು ಅಂತ ಉತ್ತರ ಕೊಡಲಿ? ಹಲೋ. ಹಲೋ ನಿವೇದಿತಾ. ಹಲೋ ಅಮ್ಮ, ಹೇಳಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚಾನೆಲ್ ಕೆಲಸ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಿದೆ ಅಮ್ಮ. ಅಮ್ಮ, ನಿಮ್ಮ ತಂಗಿ ಹೇಗಿದ್ದಾರೆ ಇವಾಗ? ಪರವಾಗಿಲ್ಲ, ಈಗ ಎಷ್ಟೋ ವಾಸಿ. ನೆನ್ನೆ ತಾನೇ ಡಿಸ್ಚಾರ್ಜ್ ಮಾಡಿದ್ವಿ, ಮನೇಲಿದ್ದಾಳೆ. ಅಮ್ಮ, ನೀವು ಫೋನ್ ಮಾಡಿ ತುಂಬ ಒಳ್ಳೆಯದಾಯಿತು. ಆ್ಯಕ್ಚುಲಿ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ಒಂದು ವಿಚಾರನ ನಿಮಗೆ ತಿಳಿಸ್ಬೇಕಾಗಿತ್ತು. ಏನು? ಶಿವಕೃಷ್ಣ ದೇಸಾಯಿ ಸರ್ರು ಮತ್ತು ಆನಂದರಾಜ್ ಶೃಂಗಪುರ್ ಸರ್ರು ಮೊನ್ನೆ ನಮ್ಮ ಮನೆಗೆ ಬಂದಿದ್ರು. ಅಮ್ಮ, ಅವರು ನನಗೊಂದು ಆಫರ್ ಕೊಟ್ಟರು. ಅವ್ರ ಪಾರ್ಟಿಗೆ ಅಧ್ಯಕ್ಷೆ ಆಗು ಅಂತ. ಅವ್ರ ಪಕ್ಷಕ್ಕೆ ನೀನು ಅಧ್ಯಕ್ಷಳಾಗೋ ಆಫರ?
ಅವ್ರದ್ದು ಅಂತ್ಯೋದಯ ರಂಗ ಪಕ್ಷ ಅಲ್ವಾ? ಹೌದಮ್ಮ. ಅದಕ್ಕೆ ನೀನೇನು ಹೇಳಿದೆ? ಅಮ್ಮ, ನಾನು ಒಪ್ಕೊಂಡೆ ಅಮ್ಮ. ಅದು ಜನಹಿತ ಪಕ್ಷದಲ್ಲಿ ಮೃಣಾಲಿನಿ, ಬಿಂಗ ಅವ್ರ ಮಗಳು, ಅವ್ರನ್ನ ಅಧ್ಯಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಡಳಿತ ಪಕ್ಷದವರು ಲೇಡಿ ಕ್ಯಾಂಡಿಡೇಟ್ನ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡ್ತಿದಾರಲ್ಲ, ಅದಕ್ಕೆ ಅಂತ್ಯೋದಯ ರಂಗ ಪಕ್ಷದವರು ಅದೇ ಸ್ಟ್ರಾಟಜಿನ ಉಪಯೋಗಿಸ್ಬೇಕು ಅಂತಿದ್ದಾರೆ. ಅದಕ್ಕೆ ಆ ಪಕ್ಷಕ್ಕೆ ನನ್ನನ್ನು ಅಧ್ಯಕ್ಷೆ ಮಾಡಬೇಕು ಅಂತಿದ್ದಾರೆ. ಯಾವತ್ತು ಅಧ್ಯಕ್ಷಳಾಗ್ತಾ ಇರೋದು? ಇನ್ನು 2 ದಿನದಲ್ಲಿ. ಅಮ್ಮ, ನಾನು ಇಲ್ಲಿವರೆಗೂ ಯಾವುದೇ ನಿರ್ಧಾರಗಳು ತಗೊಂಡಿದ್ರು ನೀವು ನನ್ನ ಬೆಂಬಲಿಸಿದಿರ, ನನಗೆ ಮಾರಲ್ ಸಪೋರ್ಟಾಗಿ ನಿಂತಿದ್ದೀರಾ. ಈಗಲೂ ಹಾಗೆ ಮಾಡ್ತೀರಾ ಅಂತ ಭಾವಿಸ್ತೀನಿ. ನನ್ನ ಈ ನಿರ್ಧಾರದ ಬಗ್ಗೆ ನಿಮ್ಗೇನು ಅನ್ಸುತ್ತಮ್ಮ? ನೀನು ನಿರ್ಧಾರ ತಗೊಂಡಿದ್ಯಾ ಅಂದಮೇಲೆ ಅದು ಸರಿಯಾಗೇ ಇರುತ್ತೆ. ಮೋರೋವರ್, ರಾಜಕೀಯದ ಬಗ್ಗೆ ನಂಗಷ್ಟು ಗೊತ್ತಾಗೋದಿಲ್ಲ. ಯಾಕಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾ ರಾಜಕೀಯಕ್ಕೆ ಸೇರೋದು ನಿಮ್ಗಿಷ್ಟ ಇಲ್ವಾ? ಬೇಜಾರು ಮಾಡ್ಕೋಬೇಡ. ನೀನು ರಾಜಕೀಯಕ್ಕೆ ಸೇರಿದ್ದು ನಂಗೆ ಖಂಡಿತ ಬೇಜಾರಾಗ್ತಾಯಿಲ್ಲ. ಆದರೆ ನೀನು ಅಂತ್ಯೋದಯ ರಂಗ ಪಕ್ಷ ಸೇರ್ತಾ ಇರೋದು ನಂಗೆ ಬೇಜಾರಾಗ್ತಾ ಇದೆ. ಯಾಕಮ್ಮ? ನಿವೇದಿತಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗಿಂದ ನೀನು ನನಗೆ ಮಗಳಾಗಿದೆಯಾ. ನಿನ್ನ ಬಗ್ಗೆ ನನಗೆ ತುಂಬ ಗೌರವ ಇದೆ. ನೀನು ಅಷ್ಟೇ ಆ ಗೌರವನ, ಪ್ರೀತಿನ ಉಳಿಸ್ಕೊಂಡಿದ್ಯಾ. ಆ ಸಲ್ಗೆ ಮೇಲೆ ಹೇಳ್ತಾ ಇದ್ದೀನಿ, ನೀನು ದೇವಾನಂದು ಬೇರೆ ಆಗೋದು ನಂಗೆ ಖಂಡಿತ ಇಷ್ಟ ಇಲ್ಲ. ಈಗ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಮನಸ್ತಾಪದಿಂದ ಇಬ್ಬರು ದೂರ ಆಗಿದ್ದೀರ. ಆದರೆ ಒಂದು ದಿವಸ ನೀವಿಬ್ಬರು ಒಂದಾಗ್ತೀರಾ, ಜೊತೆಗಿರ್ತೀರಾ ಅನ್ನೋ ಒಂದು ಸಣ್ಣ ಭರವಸೆ ನನ್ನಲ್ಲಿ ಇನ್ನೂ ಇದೆ. ಆದರೆ ಈಗ ನೀನು ಈ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿರೋದು ನನಗೆ ಬೇಸರ ಆಗ್ತಾಯಿದೆ. ನನ್ನ ಆ ಸಣ್ಣ ಭರವಸೆನ ನೀನು ಮುರಿತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಅಮ್ಮ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೋಡಿ, ನನ್ನ ದೇವಾನಂದ ಮಧ್ಯ ಇರೋ ಮನಸ್ತಾಪಗಳನ್ನ ದೂರ ಮಾಡ್ಕೊಳ್ಳೋದು ಬೇರೆ ವಿಚಾರ. ನಾನು ಈ ಪಕ್ಷದ ಅಧ್ಯಕ್ಷೆ ಆಗ್ತಿರೋದು ಬೇರೆ ವಿಚಾರ. ಇದಕ್ಕೆ ದೇವಾನಂದ್ ಅವ್ರಿಗೆ ಏನು ಸಂಬಂಧ ಅಮ್ಮ? ನೋಡು, ನೀನೀಗ ಸೇರಬೇಕು ಅಂತ ಇರೋದು ಅಂತ್ಯೋದಯ ರಂಗ ಪಕ್ಷ. ಆದರೆ ದೇವಾನಂದ್ ಇರೋದು ಜನಹಿತ ಪಕ್ಷ. ಈಗ ನೀನು ಆ ಪಕ್ಷಕ್ಕೆ ಸೇರಿದ್ರೆ ನೀವಿಬ್ಬರೂ ರಾಜಕೀಯದ ಎದುರಾಳಿಗಳಾಗಲ್ವಾ? ಅದು ಗೊತ್ತಿದ್ದೇ ನೀನು ಈ ಆಫರ್ ಒಪ್ಕೊಂಡಿಲ್ಲ ತಾನೆ? ಚಚೆ, ಇಲ್ಲಮ್ಮ. ನಾನೇನು ಅಂತ ನಿಮಗೆ ಗೊತ್ತಿಲ್ವಾ? ನಾನು ಯಾವತ್ತೂ ನನ್ನ ಪರ್ಸನಲ್ ಲೈಫ್ನ ಪ್ರೊಫೆಷನ್ಗೆ ಮಿಕ್ಸ್ ಮಾಡ್ದೋಳೆ ಅಲ್ಲ. ಅದು ಅಲ್ಲದೆ ಈ ಆಫರ್ನ ನಾನು ಹುಡ್ಕೊಂಡು ಹೋಗಲಿಲ್ಲ. ಶಿವಕೃಷ್ಣ ದೇಸಾಯಿ ಸರು ಮತ್ತು ಆನಂದರಾಜ್ ರಂದೀಪುರ್ ಸರೇ ಬಂದು ನನಗೆ ಈ ಆಫರ್ನ ಕೊಟ್ಟಿದ್ದು. ಅವ್ರು ಆಫರ್ ಕೊಟ್ಟಾಗ ದೇವಾನಂದ್ ಅವರು ಎದುರಾಳಿ ಪಕ್ಷದಲ್ಲಿದ್ದಾರೆ ಅಂತ ನನ್ನ ಮನಸ್ಸಿಗೂ ಬರಲಿಲ್ಲಮ್ಮ. ನೀವು ಇವಾಗ ಹೇಳಿದ್ರಲ್ಲ, ಆಗಲೇ ನನಗೆ ಗೊತ್ತಾಗ್ತಾ ಇರೋದು. ನನಗೆ ಅರ್ಥ ಆಗುತ್ತೆ. ಆದರೆ ಒಂದು ಮಾತು ನಿವೇದಿತಾ, ನೀನು ಆ ಪಕ್ಷಕ್ಕೆ ಅಧ್ಯಕ್ಷಳಾಗೋದ್ರಿಂದ ನಿನ್ನ ಮತ್ತು ದೇವಾನಂದ್ ನಡುವೆ ಕಹಿ ಇನ್ನೂ ಹೆಚ್ಚಾಗುತ್ತೆ ಅನಿಸುತ್ತೆ. ಅದನ್ನಾಗೋದಕ್ಕೆ ಬಿಡಬೇಡ. ನನ್ನ ದೇವಾನಂದ್ ಮಧ್ಯ ಇರೋ ಕಹಿ ಬಹಳ ದಿನದ್ದು. ಅದು ನಾನು ಈ ಪಕ್ಷ ಸೇರೋದ್ರಿಂದ ಜಾಸ್ತಿ ಆಗುತ್ತೆ ಅಂತ ನಾನು ನಂಬೋದಿಲ್ಲ.
ನಿನ್ನ ಬೇಜಾರಾಗೋದಾದರೆ ನಾನು ಆ ವಿಷಯದ ಬಗ್ಗೆ ಮಾತಾಡೋದಿಲ್ಲ. ನಾನು ನಂಬಿರೋ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವನೇ ಎಲ್ಲ ಸರಿ ಮಾಡ್ತಾನೆ ಅಂತ ನಂಗೆ ನಂಬಿಕೆ ಇದೆ. ಯಾವತ್ತು ಅಧಿಕಾರನ ಸ್ವೀಕಾರ ಮಾಡ್ತಾ ಇರೋದು? ನಾಡಿದ್ದು ಗುರುವಾರ ಅಮ್ಮ. ಅಮ್ಮ, ನೀವು ಯಾವತ್ತು ವಾಪಸ್ ಬರ್ತಿದ್ದೀರಾ? ನಾನು ಗುರುವಾರನೇ ಬರ್ತಾ ಇದ್ದೀನಿ. ಅಂದರೆ ನಾನು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಮುಂಚೆ ನೀವೆಲ್ಲ ಬಂದಿರ್ತೀರಲ್ವಾ ಅಮ್ಮ? ಇಲ್ಲ ನಿವೇದಿತ, ಬಹುಶಃ ನೀನು ಅಧಿಕಾರನ ಸ್ವೀಕಾರ ಮಾಡಿದ ಮೇಲೆ ಬರ್ತೀನಿ ಅನಿಸುತ್ತೆ. ಆದರೆ ನಿಮ್ಮ ಆಶೀರ್ವಾದ ತಗೊಂಡು ಹೊರಡೋಣ ಅಂತಿದ್ದೆ ಅಮ್ಮ. ನನ್ನ ಈ ನಿರ್ಧಾರಕ್ಕೆ ನಿಮ್ಮ ಬೆಂಬಲ ಸಹಕಾರ ಬೇಕು. ಪ್ಲೀಸ್.